ब्रह्महृदा मुह्यन्ति यं सूरयः तेजो वारिमृदां यथा विनिमयो यत्र सर्गो मृषा धाम्नास्तेन तदा निरस्ते कृतं सत्यन्तरं दीनम् सैतमेककृत्यं जैतायनो विरहकातर आज्यभारा यत्रेषु तन्मयतया सर्वोऽपि जुः तं सर्वभूतहृदयं विनामतोऽस्मि नित्य नरं चैर्मुत्तमम् ॐ सरस्वतीं व्यासं ततो जयसमुदीरये स्वस्त्यस्तु सतां हरिः ओम् उच्यताम् हरे राम अद्य अहं परह्यदिनस्य पाठस्य किञ्चित् विषयं वक्तुकामोऽस्मि। अष्टमोऽध्याये किञ्चित् विषयम् उक्त्वा भवान् समापितवान्। अनन्तरं नवमोऽध्याये त्वष्टानु इति द्वादशादित्ये एकः अन्यतमः पुत्रः विश्वरूपः इति तस्य मुखत्रयः आसीत् मुखत्रयमासीत् प्रत्येकेनैव एकैकेन सोमं सुरम् अन्नं सुराम् अन्नं भुञ्जति स्म। तस्य माता राक्षसी तत्कारणात् सः गौप्येन भुङ्क्ते स्म भुङ्क्ते स्म भुङ्क्ते भुञ्जाते भुञ्जते भुञ्जते स्म। तस्य माता राक्षसी तत्कारणात् सः गौप्येन सुरपीतमुखेन मातृस्नेहेन राक्षसेभ्यः आहुतिं ददाति स्म। एतद्विषयं ज्ञात्वा अतिक्रोधः इन्द्रः तस्य शिरं छिन्नन्ति। शिरम् इति भवति वा? शिरः छिन्नन्ति छिनत्ति। तदा सोमरसः पानं कृतः मुखः कपिञ्जलपक्षी भवति। सुरापानकृतः मुखः कलविङ्गपक्षी भवति। अन्नं खादितः शिरः तित्तिरिपक्षी भवति। इन्द्राय ब्रह्महत्यादोषः आगच्छति। तस्य एकं वर्षम् अनन्तरं सः तस्य पापस्य चत्वारि भेदाः कुर्वन्ति। तत् भूमिः जलं वृक्षः स्त्रीणां च ददाति। चतुर्विभागं कृत्वा भूमिः जलं वृक्षः स्त्रीणां च ददाति। एते विषयाः परह्यपाठे भवान् उक्तवान्। वृत्रः कथमासीत् इति यः अवोचन् सः ಸುಟ್ಟ ಬೆಟ್ಟದಂತಿದ್ದ ಇತ್ಯಾದಿ ತಸ್ಯ ಲಕ್ಷಣಮುಕ್ತಂ. ದೇವತೆಗಳೆಲ್ಲ ಈ ವೃತ್ರಾಸುರನ ತೀವ್ರತರವಾದ ಆಕ್ರಮಣದಿಂದ ಬೆದರಿ ಬೆಂಡಾಗಿ ಚತುರ್ಮುಖನ ಬಳಿಗೆ ಹೋದ್ರು. ಚತುರ್ಮುಖನನ್ನು ಕೂಡಿಸಿಕೊಂಡು ಭಗವಂತನ ಬಳಿಗೆ ಹೋದ್ರು. ದೇವಾವೂಚುಹು ಅಂತ ನಾವು ಆ ಪ್ರಾರ್ಥನೆಯ ಅಂಶವನ್ನು ಗಮನಿಸಿದೆವು. ಹೇಗೆ ಹಿಂದೆ ಮತ್ಸ್ಯಮೂರ್ತಿಯಾಗಿ ನೀನು ವೈವಸ್ವತ ಮನುವನ್ನು ರಕ್ಷಿಸಿದೆಯೋ, ಹೇಗೆ ವರಾಹನಾಗಿ ಭೂಮಿಯನ್ನು ರಕ್ಷಿಸಿದೆಯೋ, ಹೇಗೆ ಜಗತ್ತಿನ ಎಲ್ಲ ಕಾರ್ಯಭಾರಗಳಲ್ಲಿ ಪರಿಪೂರ್ಣವಾಗಿ ತೊಡಗುವ ಲಕ್ಷ್ಮಿಯೂ ಕೂಡ ನಿನ್ನ ಅಂಕೆಯಲ್ಲಿದ್ದು ಲೋಕಕ್ಕೆ ಯಾವಾಗಲೂ ಸನ್ಮಂಗಳವನ್ನ ನೀನು ಬಯಸುವೆಯೋ, ಹಾಗೆ ನಮಗೂ ಅಂಥ ಮಾಂಗಲ್ಯದ ಬದುಕನ್ನು ಕರುಣಿಸು ಅಂತೆಲ್ಲ ಮಾತು ಬಂತು. ಮುಂದೆ
ಯೋ ನಃ ಸಪತ್ನೈರ್ಭೃಶಮಾದ್ಯಮಾನಾನ್ ದೇವರ್ಷಿ ತುರ್ಯಂ ಋಷುಮಿತ್ವತೇವ ಕೃತಾವತಾರಸ್ತನುಭಿಸ್ವನೂಯಾತ್ವಾತ್ಮಶಾಸ್ತಾಯುಗೇ ಯುಗೇ ಚ. ಸರ್ವತಂತ್ರ ಸ್ವತಂತ್ರನಾದ ಭಗವಂತ ಏನೇನೋ ಕಾರ್ಯಗಳನ್ನು ಮಾಡುವಾಗ ನಮ್ಮಲ್ಲೂ ನಿಂತು ಕಾರ್ಯವನ್ನು ಮಾಡಿ ನಮ್ಮನ್ನು ಅನುಗ್ರಹಿಸ್ತಾನೆ. ಆದರೆ ನಾವೇ ಈ ಎಲ್ಲ ಕರ್ಮಾಂಗಗಳನ್ನು ನಡೆಸುವವರು ಅನ್ನುವ ಹಾಗೆ ನಡ್ಕೊಳ್ತೇವೆ. ಆದರೆ ಭಗವಂತ ಅವರವರ ಸಾಮರ್ಥ್ಯಕ್ಕನುಗುಣವಾಗಿ ಆ ಹೈರಾರ್ಕಿಯನ್ನು ಗಮನಿಸಿ ಪ್ರೋಟೋಕಾಲ್ ಪ್ರಕಾರ ಅನೇಕ ಕೆಲಸಗಳನ್ನು ನಮ್ಮಲ್ಲಿ ನಿಂತು ಮಾಡಿಸ್ತಾನೆ. ಅಂತಹ ನಾವು ಈಗ ಶತ್ರುಗಳಿಂದ ಪೀಡಿತರಾಗಿ ಹಿಂದೆಯೂ ಯುಗೆ ಯುಗೆ ಹಲವು ಯುಗಗಳಲ್ಲಿ ನಿನ್ನಲ್ಲಿ ಬೇಡಿಕೆಯನ್ನು ಇಟ್ಟಿದ್ದೆವು. ಇಟ್ಟು ಎಷ್ಟು ಸರ್ತಿ ನಾವು ಬೇಡಿಕೆ ಇಟ್ಟಾಗಲೂ ನಿನ್ನಲ್ಲಿ ಯಾವುದೇ ಒಂದು ಹೌದಾ ಹಾಗಾಗೋಯ್ತಾ ಅದು ಮಾಡಿದ್ರ ಇದು ಮಾಡಿದ್ರ ಅನ್ನೋ ಉದ್ವೇಗವೇ ಇಲ್ಲ. ಹೌದಾ ಸರಿ ಬರ್ತೇನೆ. ಈ ಮಕ್ಕಳದ್ದು ರೆಚ್ಚೆ ಚೆನ್ನಾಗಿ ಅಮ್ಮನಿಗೆ ಅರ್ಥ ಆಗಿದ್ರೆ ಉಳಿದವರೆಲ್ಲ ಮಗು ಬಂದು ಅಳುದ್ ನೋಡಿ ಅಯ್ಯೋ ಅದು ಮಗು ಏನ್ ಮಾಡ್ತಿದ್ದು ನೋಡಿ ನೋಡಿ ನೋಡಿ. ಇಲ್ಲ ಇಲ್ಲ ಗೊತ್ತು ನಮ್ಮ ಮಗು ಎಷ್ಟು ದಿವಸ ಹಿಂದೆ ಏನೇನು ಆಟ ಆಡುತ್ತೆ ಅಂತೆಲ್ಲ ಗೊತ್ತು. ಅದು ಬಂದು ಕೇಳಿ ಅದಕ್ಕೆ ಈಗ ಮಧ್ಯಾಹ್ನದ ಹಸಿವಾಗಿದೆ ಅದಕ್ಕೆ ಅದು ಹೀಗ್ ಮಾತಾಡುತ್ತೆ ಅಂತ ಅಮ್ಮ ಅಂತಾಳೆ. ಅಥವಾ ನಿದ್ದೆ ಬರ್ತಾ ಇದೆ ಅದಕ್ಕೆ ಹೀಗೆ ಅದು ಕಿರಿಕಿರಿ ಮಾಡ್ತಿದೆ. ಅಥವಾ ಅದಕ್ಕೇನೋ ನಾನು ಅದಕ್ಕೋಸ್ಕರ ಅಂತ ತಂದಿಟ್ಟದ್ದನ್ನ ಮೇಲಿಟ್ಟಿದ್ದೇನೆ ಅದು ಕೊಡೋ ತನಕ ಬೇರೆ ಬೇರೆ ಕಾರಣಗಳನ್ನು ಕೊಟ್ಟು ಅದನ್ನ ಸ್ವೀಕರಿಸ್ಲಿಕ್ಕೋಸ್ಕರ ಹೀಗೆಲ್ಲ ಮಾಡುತ್ತೆ ಅಂತ ಅಮ್ಮ ಹೇಗೆ ಹೇಳ್ತಾಳೋ ಹಾಗೆ ಭಗವಂತ ಅತ್ಯಂತ ಅಂದ್ರೆ ಸಾವಧಾನವಾಗಿ ಅದನ್ನ ಕೇಳಿಸಿಕೊಳ್ತಾ ನೀನು ಟೆನ್ಷನ್ನೇ ಮಾಡ್ಕೊಳ್ಳಲ್ಲ. ನಿನ್ನ ಇಚ್ಛೆಯಂತೆ ಜಗತ್ತಿನ ಎಲ್ಲ ಕಾರ್ಯಭಾರಗಳು ಕೂಡ ನಡೀತಾ ಇವೆ. ಕೃತಾವತಾರ ಸ್ತನುಭಿ ಸ್ವಮಾಯಯ ಅನೇಕ ಅವತಾರಗಳನ್ನು ಈ ಹಿಂದೆಯೂ ಇಂಥದ್ದೇ ನಾವೆಲ್ಲ ಪ್ರಾರ್ಥನೆ ಮಾಡಿದಾಗ ಬಂದು ನೀನು ದೇವತೆಗಳಲ್ಲಿ ಋಷಿಗಳಲ್ಲಿ ಪ್ರಾಣಿಗಳಲ್ಲಿ ಮನುಷ್ಯರಲ್ಲಿ ವಾಮನನಾಗಿ ಪರಶುರಾಮನಾಗಿ ಮತ್ಸ್ಯನಾಗಿ ಇನ್ನು ಅನೇಕ ರೀತಿಯ ವ್ಯವಸ್ಥೆಗಳಲ್ಲಿ ನನ್ನ ಉದ್ಧರಿಸುವುದಕ್ಕಾಗಿ ಬಂದು ಪಾತಿ ಆತ್ಮಸಾತ್ ಪಾತಿ ನಿನ್ನವರೂ ಅಂತ ಅನ್ಕೊಂಡು ನೀನು ಪಾಲನೆ ಮಾಡ್ತಿ. ನಮಗೆ ಏನು ಧೈರ್ಯ ಅಂದ್ರೆ ದೇವರ ಹತ್ರ ಹೇಳಿದ್ರೆ ಮುಗೀತು ಅಂತ. ಬೇರೆಯವ್ರ ಹತ್ರ ಹೇಳಿದ್ರೆ ನೋಡೋಣ ಆಮೇಲೆ ಏನಾದ್ರೂ ಅವಕಾಶ ಆದ್ರೆ ಅದನ್ನ ಮಾಡಿ ಕೊಡೋಣ ಅಂತ ಅವರು ಟೇಬಲ್ ಕೆಳಗೆನೆ ಇಟ್ಬಿಡ್ತಾರೆ. ಆ ಫೈಲೇ ಮೇಲ್ ಬರಲ್ಲ. ಆದ್ರೆ ನಿನ್ನ ಹತ್ರ ಕೊಟ್ರೆ ನಿನ್ ಟೇಬಲ್ ಮೇಲೆ ಯಾವ ಫೈಲು ಉಳಿಯುವುದೇ ಇಲ್ಲ. ಅದು ಇನ್ನು ಸ್ವಲ್ಪ ದಿವಸ ಆದ್ಮೇಲೆ ಮಾಡ್ಬೇಕು ಇಲ್ವೇ ಇಲ್ಲ. ಎಲ್ಲವೂ ಆಗಾಗ್ಲೇ ತಾಪಡ್ ತೋಪ್ ಅಂತಾರೆ, ಹೇಳಿದ ತಕ್ಷಣ ಢಮ್ ಅಂತ ಆಗೋಗುತ್ತೆ ಅಂತ. ಆಗ ನಮಗೆ ನಿನ್ನ ಮೇಲೆ ಭರವಸೆ ಹೆಚ್ಚಿತ್ತು. ಈಗ ಆ ಭರವಸೆಯಿಂದಲೇ ನಿನ್ನ ಹತ್ರ ಬಂದು ಕೇಳ್ತಾ ಇದ್ದೇವೆ. ಮತ್ತೊಂದೇನಂದ್ರೆ ದೇವತೆಗಳು ಚಿಕ್ಕ ಪುಟ್ಟದಕ್ಕೆಲ್ಲ ಅವ್ನು ನೋಡಿ ಹಾಗೆ ಮಾಡ್ತಾನೆ, ಅವನು ಹಿಂದೆ ಬಟ್ಟೆ ಎಳಿತಾನೆ ಇದ್ ಮಾಡ್ತಾನೆ, ನಾವೆಲ್ಲ ಏನೋ ಪುಟ್ಟ ಕಾರಣಗಳನ್ನು ಕೊಟ್ಟು ಸಮಸ್ಯೆಗಳನ್ನು ಎತ್ತಿ ಹೇಳ್ತೇವಲ್ಲ, ಹಾಗೆ ಯಾವತ್ತೂ ಕೂಡ ದೇವತೆಗಳು ಸಣ್ಣ ಪುಟ್ಟ ಕಾರಣಗಳನ್ನು ಕೊಟ್ಟು ತಮ್ಮ ಸಮಸ್ಯೆಯನ್ನು ದೇವರ ಹತ್ರ ತಗೊಂಡು ಹೋಗುದೇ ಇಲ್ಲ. ತಮೇವ ದೇವ ವಯಮಾತ್ಮದೈವತಂ ಪರಂ ಪ್ರಧಾನಂ ಪುರುಷಂ ವಿಶ್ವಮಾದ್ಯಂ ವ್ರಜಾಮ ಸರ್ವೇ ಶರಣಂ ಶರಣ್ಯಂ ಸ್ವಾನಾಂ ಸನೋಧಾತ್ಯಂ ಮಹಾತ್ಮ. ಪರಮಾತ್ಮ ಉತ್ತಮ ಪುರುಷ, ಸರ್ವವ್ಯಾಪ್ತ, ಸರ್ವ ಕಾರಣ, ಸರ್ವ ರಕ್ಷಕ, ನಮ್ಮೆಲ್ಲರನ್ನು ಆಳುವ ಪರದೈವ. ಅವನನ್ನೇ ನಾವು ಯಾವಾಗಲೂ ಶರಣು ಹೊಂದುತ್ತೇವೆ ಹಿಂದಿನಿಂದಲೂ. ತಮೇವ ವ್ರಜಾಮ ಸರ್ವೇ ಶರಣಂ ಶರಣ್ಯಂ ಶರಣಂ ರಜೇಮ ಶರಣ್ಯಂ ಶರಣಂ ರಜೇಮ ಸರ್ವೇಪಿ ತಮೇವ ಶರಣಂ ರಜೇಮ. ಯಾಕೆಂದ್ರೆ ಸ್ವಾನಾಂ ಸನೋಧಾಸ್ಯತಿ ಶಂ ಮಹಾತ್ಮ, ತನ್ನವರು ಅಂತನ್ನುವ ಒಂದು ಭಾವನೆಯಿಂದ ಆತ ಕೊಡುವಂತಹ ಭರವಸೆಯ ಧೈರ್ಯದ ಏನು ಆ ಒಂದು ದೃಷ್ಟಿ ಇದೆ ಅಥವಾ ಆ ರೀತಿಯಾದ ಒಂದು ಬೆನ್ನು ತಟ್ಟಿ ಕಳಿಸುವ ಭರವಸೆಯ ಮಾತಿದೆ, ಅದು ನಾವು ಯಾವತ್ತೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಶಂ ಅವನ ಹತ್ರ ಹೋದ್ರೆ ಮಂಗಳ ನಿಶ್ಚಯ, ಆನಂದವೇ ನಿಶ್ಚಯ. ಅಂತಹ ನಿನ್ನಲ್ಲಿಗೆ ನಾವು ನಮ್ಮ ಪ್ರಾರ್ಥನೆಯನ್ನು ಎದುರಿಗಿಟ್ಟಿದ್ದೇವೆ ಅಂತ ದೇವತೆಗಳೆಲ್ಲ ಸೇರಿ ಪ್ರಾರ್ಥನೆ ಮಾಡುತ್ತಾರೆ. ಶುಕ ಉವಾಚ ಇತಿ ತೇಷಾಂ ಮಹಾರಾಜ ಪುರಾಣಾಂ ತತಸ್ಥತಾಂ ಪ್ರತೀಚ್ಯಾಂ ವಿಶ್ವಭೂತಾಂ.
ಶುಕಮುನಿಗಳು ಹೇಳ್ತಾ ಇದ್ದಾರೆ, ಓ ಪರೀಕ್ಷಿತ್ ರಾಜನೇ, ದೇವತೆಗಳು ಹೀಗೆ ದೇವರನ್ನ ಸ್ತುತಿಸಿದ್ರು. ಆ ಸ್ತುತಿ ಕೇಳಿ ಅವನ ಕಿವಿ ನಿಮಿರಿತು. ಅವನು ಶಂಖಚಕ್ರ ಗದಾಧಾರಿಯಾಗಿ ಅವರು ಕಣ್ಣು ಮುಚ್ಚಿ ಪ್ರಾರ್ಥಿಸ್ತಾ ಇದ್ದಾಗ ಎದುರುಗಡೆ ಕಾಣಲಿಲ್ಲ, ಅವರ ಹೃತ್ಕಮಲದಲ್ಲಿ ಆವಿರ್ಭವಿಸಿದ. ನಿಮ್ಮಲ್ಲೇ ನಾನು ಒಳಗೆ ಇದ್ದೇನೆ, ಎಲ್ಲೆಲ್ಲೋ ಹುಡ್ಕೊಂಡು ಯಾಕೆ ಬರ್ತೀರಿ ಅಂತ ಅವರ ಅಂತರಂಗದಲ್ಲೇ, ಅವರಲ್ಲೇ ಕೂತಿದ್ದು ಪ್ರಾರ್ಥನೆ ಮಾಡುವ ಹೊತ್ತಿನಲ್ಲೇ ಕಾಣಿಸಿಕೊಂಡ. ಹೇಗ್ ಕಾಣಿಸಿಕೊಂಡ? ಆತ್ಮತುಲ್ಯೈ ಷೋಡಶಭಿಃ ವಿನಾಶೀವತ್ಸ ಕೌಸ್ತುಭೌ ಪರ್ಯುಪಾಸಿತ ಮೊದಲು ಒಳಗೆ ಕಂಡ. ಅವರಿಗೆ ಒಂದು ಆನಂದ ಆಯಿತು. ತಕ್ಷಣವೇ ಮತ್ತೆ ಎದುರುಗಡೆನೂ ಪ್ರಕಟವಾದ. ಎಲ್ಲರೂ ಒಟ್ಟಿಗೆ ಮಾತಾಡ್ಬೇಕಲ್ಲ, ಇಲ್ಲಿ ಒಳಗೆ ಆದ್ರೆ ಒಬ್ಬೊಬ್ಬರ ಹತ್ರನೇ ಮಾತಾಡ್ಬೇಕು. ಮತ್ತೆ ಎಲ್ರಿಗೂ ಫ್ರೀಕ್ವೆನ್ಸಿ ರೇಡಿಯೋ ಸೆಟ್ ಮಾಡಬೇಕು. ಒಬ್ಬೊಬ್ಬರದ್ದು ಒಂದೊಂದು ಇದರಲ್ಲಿರುತ್ತೆ, ಹರ್ಡ್ಸ್ ಅಲ್ಲಿ ಇರುತ್ತೆ. ಅದರಿಂದಾಗಿ ಎಲ್ಲರಿಗೂ ಎದುರುಗಡೆ ಒಟ್ಟಿಗೆ ಕಾಣಿಸಿಕೊಂಡ. ಹೇಗಿತ್ತು ಅಂದ್ರೆ, ಶಾರದಾಂಬುರು ಹೇ ಕ್ಷಣಂ, ಶರತ್ಕಾಲದ ಕೆಸರಿಲ್ಲದ ಕಮಲದ ಎಸಳಿನಂತಹ ನಸೆಯ ಬಣ್ಣದ ಕಣ್ಣಿನವನು. ಹಾಗೆ ಚಂದದ ಕಣ್ಣು. ಅದು ಎಷ್ಟು ಚಂದ ಶಬ್ದ, ಕನ್ನಡದಲ್ಲಿ ಹೇಳಿಕ್ಕೆ ಎಷ್ಟು ಶಬ್ದ ಬೇಕು. ಆದರೆ ಶಾರದಾಂಬರು ಹೇ ಕ್ಷಣಂ ಮುಗಿದೋಯ್ತು, ಒಂದು ಪದದಲ್ಲಿ ಅಷ್ಟು ವಿವರವನ್ನೇ ಕೊಡುತ್ತೆ. ಆಮೇಲೆ ಅದರ ಜೊತೆಗೆ ಆ ಆತ್ಮತುಲ್ಯೈ ಷೋಡಶಭಿಹಿ, ಆತ್ಮತುಲ್ಯರು ಅಂತಂದ್ರೆ ಅವನದ್ದೇ ಬೇರೆ ಬೇರೆ ರೂಪಗಳು. ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ವಾಸುದೇವ ಅಂತ ಒಂದಾದ್ರೆ, ಇನ್ನು ಪ್ರಧಾನವಾಗಿ ಆ ಏನದು ಕೇಶವಾದಿ ರೂಪಗಳು, ಇದೆಲ್ಲ ಬೇರೆ ಬೇರೆ 16 ರೂಪಗಳನ್ನ ತನ್ನ ಪರಿವಾರದ ಜೊತೆಗೆ ಸೇವಿಸುತ್ತಾ ತನ್ನ ಸೇವೆಯನ್ನು ಹೇಗ್ ಮಾಡಬೇಕು ಅಂತ ತಾನೇ ದೇವತೆಗಳಿಗೆ ತೋರುಗೊಡುವ ನೆಪದಿಂದ ಸುತ್ತ ನಿಂತು ಬೇರೆ ಬೇರೆ ಕಾರ್ಯಭಾರಗಳನ್ನು ನಡೆಸ್ತಾ ಇದ್ದಾನೆ. ಆ ಪರಿವಾರವು ಕೂಡ ಸೇರ್ಕೊಂಡಿದೆ. ಹೀಗೆ ಅತ್ಯಂತ ಆತ್ಮೀಯರಾದ ಪರಿವಾರದಿಂದ ಸೇವಿತನಾದ ಚಿನ್ಮಯ ಗಾತ್ರವುಳ್ಳಂತಹ ಭಗವಂತ ಅವರ ಮುಂದೆ ಕಾಣಿಸಿಕೊಳ್ತಾ ಇದ್ದಾನೆ. ದೃಷ್ಟ್ವಾ ತಮಮರಾಃ ಸರ್ವೇ ಅಮರಾಹ ಸರ್ವೇ ತಂ ದೃಷ್ಟ್ವಾ. ಅಮರಾಹ ಅಂದ್ರೆ ನ ಮರಾಹ ಅಮರಾಹ. ಮರಾಹ ಮೃತ್ಯುಶೀಲಾಹ, ಅಮರಾಹ ಮೃತ್ಯುರಹಿತಾಹ. ಮೃತ್ಯುರಹಿತರಾದ ಸರ್ವೇಪಿ ತಂ ದೃಷ್ಟ್ವಾ ಈಕ್ಷಣ ಆಹ್ಲಾದ ವಿಕ್ಲವಾಹ. ನೋಡುಗತನದಿಂದ ಒಂದೊಳಗೆ ಹೊಮ್ಮಿದ ಹೃದಯದ ಭಾವ ತರಂಗಗಳಲ್ಲಿ ಮಿಂದೆದ್ದ ಆ ಮಂದಿ ಎಲ್ಲರೂ ಕೂಡ ದಂಡ ಅಡ್ಡ ಬಿದ್ರೆ, ಹೀಗೆ ದಂಡ ಇಟ್ಟಿರ್ತೇವೆ, ಬಿಟ್ರೆ ಅದು ಹೇಗೆ ಡಪ್ ಅಂತ ಬೀಳುತ್ತೋ ಹಾಗೆ ದಂಡವತ್ ಪತಿತಾ ಭೂಮವು. ಅಂದ್ರೆ ಅದರ ಅಭಿಪ್ರಾಯ ಗಡಿಬಿಡಿ. ಅಂದ್ರೆ ನಮಸ್ಕಾರ ಮಾಡುವುದ್ರಲ್ಲಿ ನಮಸ್ಕಾರ ಮಾಡ್ಬೇಕಾ ಅಂತ ತಲೆ ತುರಿಸ್ಕೊಂಡು ಕೆಲವರಿಗೆ ಏನಾದ್ರು ಫಸ್ಟ್ ಅವ್ರಿಗೆ ಗೊತ್ತಾಗ್ಬೇಕು. ಗೊತ್ತಾಗ್ಲಿಲ್ಲ ಅಂದ್ರೆ ಯಾರಾದ್ರೂ ಹೇಳಿದ್ರು ಎಲ್ಲಿ ನಮಸ್ಕಾರ ಮಾಡ್ಬೇಕು, ಹೀಗ್ ಮಾಡ್ಬೇಕೋ ಹಾಗ್ ಮಾಡ್ಬೇಕೋ, ಕಿವಿ ಮುಟ್ಬೇಕಾ ಕಾಲು ಮುಟ್ಬೇಕಾ, ಯಾರು ನಮಸ್ಕಾರ ಮಾಡುವಾಗ ಕಿವಿ ಮುಟ್ಟಿ ಅಂದ್ರು ಅಂದ್ರೆ ಗಂಗೆಯ ಸನ್ನಿಧಾನ. ಹೌದಾ ಅಂತ ಸೀದಾ ಹೋದ್ರು, ನಮಸ್ಕಾರ ಮಾಡ್ಬೇಕಾದವ್ರು ಕಿವಿ ಮುಟ್ಟಿದ್ರು. ಹಂಗೆ ಆ ತಕ್ಷಣ ದಂಡ ಪ್ರಣಾಮ ಅಂದ್ರೆ ಇಡೀ ದೇಹದ ಎಲ್ಲ ಭಾಗಗಳು ನೆಲಕ್ಕೆ ತಾಗುವಂತೆ ಸಮರ್ಪಣೆ ಅಂತ ಅರ್ಥ. ಅದು ದಂಡ ಪ್ರಣಾಮ ಅಂದ್ರೆ ದಂಡ ಹಿಡ್ಕೊಂಡು ಪ್ರಣಾಮ ಅಂತ ಅಲ್ಲ. ಅದು ಇಲ್ಲಿ ಸನ್ಯಾಸಿಗಳಿಗಿದೆ ದಂಡ ಪ್ರಣಾಮ ಅಂತ ಒಂದಿದೆ. ಆದ್ರೆ ಇಲ್ಲಿ ಹೇಳ್ತಾ ಇರೋದು ದಂಡವತ್ ಪ್ರಣಾಮ ಅಂತಂದ್ರೆ ಇಡೀ ಶರೀರವನ್ನು ನೆಲಕ್ಕೆ ಮುಟ್ಟಿಸಿ ಏಳುವಾಗ ಆ ಧೂಳು ಕೊಡವೆಕೊಳ್ಳದೆ ಹೇಳ್ತಾ ಇದ್ದಾರೆ. ನಾವು ನಮಸ್ಕಾರ ಮಾಡುವಾಗ ಎಲ್ಲ ಎರಡು ಧೂಳು ಆದ್ರೆ ಎಲ್ಲ ಹಿಂಗಿಂಗ್ ಅನ್ಕೊಂಡು ಎಲ್ಲ ಜಾಡಿಸಿ ಆಮೇಲೆ ಎದ್ದು ನಿಂತು ನೋಡ್ತಾ ಇರ್ತೀವಿ. ಧೂಳು ಮೈಯಲ್ಲೇ ಇರ್ಬೇಕದು. ಅದು ಅಲ್ಲಿಂದ ದೇವಸ್ಥಾನದ ಮನೆಗೆ ಹೊತ್ಕೊಂಡು ಹೋಗ್ಬೇಕು. ಅಲ್ಲಿ ಆ ಸಾನ್ನಿಧ್ಯ ಇರುವುದೇ ಧೂಳಲ್ಲಿ. ಅಂದ್ರೆ ಧೂಳು ಅಂತ ಹೇಳಿ ಧೂಳು ಇದ್ದಲ್ಲಿ ಹೋಗಿ ಬೀಳ್ಬೇಕು ಅಂತಲ್ಲ, ಸಹಜವಾಗಿ ನಮಸ್ಕಾರ ಧೂಳು ಇದ್ರೆ ಅದನ್ನ ತಗೊಂಡು ಹೋಗ್ಬೇಕಂತ. ಶನೈಹಿ ಉತ್ಥಾಯ, ನಿಧಾನಕ್ಕೆ ಎದ್ದು ತುಷ್ಟುವು
ಸ್ತುತಿಸತೊಡಗಿದರು. ಮತ್ತೆ ದೇವಾವೂಚುಹು ನಮಸ್ತೆ ಯಜ್ಞವೀರ್ಯಾಯ ವಯಸೇ ಪತೇ ನಮಃ ನಮಸ್ತೆ ಗುರುಜಿಷ್ಣಾಯ ನಮಸ್ತೆ ಶ್ರೀಸ್ತು ಗುರುಹೂತೇ. ತೇ ಯಜ್ಞವೀರ್ಯಾಯ ನಮಸ್ತೆ ನಮಃ, ನಮಸ್ಕರಿಸುತ್ತೇವೆ. ಯಜ್ಞದ ತಾಕತ್ತು ನೀನು. ಯಜ್ಞಕ್ಕೆ ಬೇಕಿರುವ ಸಂಗತಿಗಳನ್ನ ಸಕಾಲಕ್ಕೆ ಒದಗಿಸಿ ಆ ಯಜ್ಞದಿಂದ ಸಿಗಬೇಕಾದ ಫಲವನ್ನೂ ಕೂಡ ಯಜಮಾನನಿಗೆ ಮುಟ್ಟಿಸುವ ಕಾರ್ಯಾಂತಗಾಮಿ ವೀರಃ. ಯಜ್ಞ ಆದ ಮೇಲೆ ಅದು ಕೊನೆ ಮುಟ್ಟಿ ಅದರಿಂದ ಏನು ಯಜಮಾನನಿಗೆ ನಿಜವಾದ ಸೌಖ್ಯ ಒದಗಬೇಕೋ ಅದನ್ನ ಕೊನೆಯ ತನಕವೂ ಇದ್ದು ರಕ್ಷಿಸುವವನು ನೀನು. ಆಮೇಲೆ ಆ ವಯಸ್ಸೇ ಉತತೆ ನಮಃ. ವಯಃ ಎಲ್ಲ ಕಾಲದಲ್ಲೂ ಇದ್ದು, ವಯ ಅನ್ನುವ ಶಬ್ದಕ್ಕೆ ಬಂಧಕ ಅಂತ ಅರ್ಥ, ವಯಬಂಧನೆ ಅಂತ ಧಾತು. ಆ ಆ ಇಡೀ ಜಗತ್ತನ್ನ ನಿನ್ನ ವಶದಲ್ಲಿ ಇಟ್ಟುಕೊಂಡವನು ನೀನು. ಉತ ಅಂದ್ರೆ ಅದು ಒಂಥರ ಅದು ಸಹಜ ಅಂತ, ಅತ್ಯಂತ ಸಹಜ. ಉತ ಹಾಗಲ್ವೇನು ಅಂತ ಕೇಳುವ ಹಾಗೆ. ವಯಸ್ಸೇ ಉತತೆ ನಮಃ. ಸರ್ವ ರೀತಿಯಿಂದಲೂ ಕೂಡ ಜಗತ್ತನ್ನ ನಿನ್ನ ವಶದಲ್ಲಿ ಇಟ್ಟುಕೊಂಡಿರುವ ನಿನಗೆ ನಮಸ್ಕಾರ. ಚಕ್ರಾಯ ನಮಸ್ತೆ ಅಸ್ತು. ಚಕ್ರ ಅಂದ್ರೆ ಚಲಿಸುವವನು. ಚಂಕ್ರಮ್ಯತೆ ಇತಿ ಚಕ್ರಂ. ಜಗತ್ತಿನ ಎಲ್ಲ ಕಡೆ ತಿರುಗುವವನು ಅಂತ ಅರ್ಥ ಚಕ್ರ ಅನ್ನೋ ಶಬ್ದಕ್ಕೆ. ಚಕ್ರ ಅಂದ್ರೆ ಗುಂಪು ಅಂತ ಅರ್ಥ ಇದೆ, ಚಕ್ರ ಅಂದ್ರೆ ಸುದರ್ಶನ ಚಕ್ರ ಅಂತ ಅರ್ಥ ಇದೆ. ಇಲ್ಲಿ ಭಗವಂತನನ್ನೇ ಚಕ್ರ ಅನ್ನೋ ಶಬ್ದದಿಂದ ಕರೀತಾ ಇದ್ದಾರೆ. ಎಲ್ಲೆಡೆ ತಿರುಗುವವನು. ನಾವು ಹೇಳುದುಂಟಲ್ಲ, ಏನು ಖಾಲಿ ಗಾಲಿ ಕಟ್ಕೊಂಡಿದ್ದೀರಾ, ಎಲ್ಲಿ ಒಂದೊಂದು ದಿವಸ ಒಂದೊಂದು ಊರಲ್ಲಿ ಇರ್ತೀರಿ ಅಂತ. ಆಗ ದೇವರು ಕೂಡ ಹಾಗೇನೆ, ಅವನು ಒಬ್ಬೊಬ್ರು ಒಂದೊಂದ್ ಕಡೆ ಕರೀತಾ ಇರ್ತಾನೆ. ಅಲ್ಲಿ ಪಂಡ್ರಾಪುರದಲ್ಲಿ ಒಬ್ಬ ಕರೀತಾ ಇರ್ತಾನೆ, ಇಲ್ಲಿ ತಿರುವಣ್ಣಾಮಲೈಯಲ್ಲಿ ಒಬ್ಬ ಕರೀತಾ ಇರ್ತಾನೆ, ಇನ್ನೊಬ್ಬ ತಿರುವನಂತಪುರಮಲ್ಲಿ ಕರೀತಾನೆ, ಇಲ್ಲಿ ಉಡುಪಿಯಲ್ಲಿ ಕರೀತಾ ಇರ್ತಾನೆ, ಅಲ್ಲಿ ತಿರುಪತಿಯಲ್ಲಿ ಕರೀತಾ ಇರ್ತಾನೆ. ಎಲ್ಲ ಕಡೆ ಹೋಗ್ಬೇಕಲ್ಲ ಬಡ 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 ಅಂತ. ಹಾಗಾಗಿ ಅವನ್ ಚಕ್ರ ತಿರುಗ್ತಾ ಇರ್ತಾನೆ. ನಮೋಸ್ತು ಪುರುಹೂತಯೇ. ಎಲ್ಲರಿಗಿಂತ ಹೆಚ್ಚು ಆಹ್ವಾನಕ್ಕೆ ಒಳಗಾಗುವವನು ಅವನೇ. ಹೂತ ಅಂದ್ರೆ ಕರೆಯಲ್ಪಡುವವನು, ಪುರು ಅಂದ್ರೆ ಚೆನ್ನಾಗಿ, ಜಾಸ್ತಿ ಅಂತ ಅರ್ಥ. ಹೆಚ್ಚು ಕರೆಯಲ್ಪಡುವಂತಹ ಭಗವಂತನಿಗೆ ನನ್ನ ನಮಸ್ಕಾರ. ಅಥವಾ ಪುರುಹೂತ ಅಂದ್ರೆ ಎಲ್ಲರಿಗಿಂತ ಹೆಚ್ಚು ಹೆಸರಿರುವವನು. ಬೇರೆಯವರಿಗೆಲ್ಲ ಎಷ್ಟು ಹೆಸರಿದೆಯೋ ಅಂಥ ವ್ಯಕ್ತಿಗಳಿಗಿಂತ ಹೆಚ್ಚು ಹೆಸರಿರುವವನು ಪುರುಹೂತ. ಅದು ಭಗವಂತನಿಗೆ ಹೆಚ್ಚು ಹೆಸರು ಅಂತ ಅನ್ನೋದು ನಮಗೆ ಆ ಹಿಂದೆ ಮುಂದಿನ ಪ್ರಸಂಗಗಳನ್ನೆಲ್ಲ ನೋಡಿದಾಗ ಗೊತ್ತಾಗುತ್ತೆ. ಅಷ್ಟು ಹೆಸರು ಬೇರೆ ಯಾರಿಗೂ ಇಲ್ಲ. ಅಷ್ಟು ಹೆಸರು ಈಗ ನೋಡಿ, ನಾರಾಯಣ ಅನ್ನುವ ಹೆಸರು ಬೇರೆ ಯಾರಿಗೂ ಇಲ್ಲ. ಅದು ಅವನದ್ದೇ ಎಕ್ಸ್ಕ್ಲೂಸಿವ್ ಅದು ಹೆಸರು. ಈ ಪದ್ಮನಾಭ ಅಂತಿದೆ, ಅದು ಯಾರಿಗೂ ಇಲ್ಲ. ಹಾಗೆ ಇನ್ನು ಕೆಲವು ಹೆಸರುಗಳಿವೆ. ಆದರೆ ಸಂಕರ್ಷಣ ಅಂತ ಹೇಳಿದ್ರೆ ಅದು ಶೇಷನಿಗೂ ಇದೆ. ಅಥವಾ ನೀವು ಬ್ರಹ್ಮ ಅಂತ ಹೇಳಿದ್ರೆ ಅದು ಚತುರ್ಮುಖನಿಗೂ ಇದೆ. ಅಥವಾ ನೀವು ಮಹಾದೇವ ಅಂತ ಕರೆದ್ರೆ ಅದು ರುದ್ರನಿಗೂ ಇದೆ. ಸ್ಕಂದ ಸ್ಕಂದದರೋ ಧುರ್ಯ ಅಂತ ನೀವು ಅಲ್ಲಿ ಹೇಳಿದ್ರು, ಸ್ಕಂದ ಅಂತ ಮತ್ತೆ ಸ್ಕಂದನಿಗಿದೆ. ಆದ್ರೆ ಬೇರೆ ಯಾರಿಗೂ ಇಲ್ಲದ ಎಕ್ಸ್ಕ್ಲೂಸಿವ್ ಕೆಲವು ನೇಮ್ಗಳಿರುವಂತಹದ್ದು ಅದು ಭಗವಂತನಿಗಾದ್ರಿಂದ ಅವನನ್ನ ಪುರುಹೂತ ಅಂತ ಕರೀತಾರೆ. ಹೀಗೆ ಅನಂತ ನಾಮಕನಿಗೆ ನಮಸ್ಕಾರ. ಯತ್ತೇ ಗತೀನಾಂ ತಿಸೃಣಾಮೀಶಿತು ಪರಮಂ ಪದಂ ನಾರ್ವಾಚೀನೋ ವಿಸರ್ಗಸ್ಯ ಧಾತುರ್ವೋದಿತುಮರ್ಹತಿ. ತಿಸೃಣಾಂ ಗತೀನಾಂ ಈಶಿತಾ. ಮೂರು ತರದ ಗತಿಗಳಿವೆ, ಅಂದ್ರೆ ಹೋಗಬೇಕಾದ ಜಾಗಗಳು. ಸದ್ಗತಿ ಅಂತ ನಾವು ಹೇಳ್ತೀವಲ್ಲ, ಹಾಗೆ ಅದು ಮೂರು ತರದ ಗತಿ. ಒಂದು ದೇವಗತಿ, ಒಂದು ಪಿತೃಗತಿ, ಇನ್ನೊಂದು ನರಕ ಗತಿ. ಈ ಮೂರೂ ಗತಿಗಳಿಗೆ ದೇವತೆಗಳು, ಪಿತೃಗಳು ಮತ್ತು ಶಿಕ್ಷೆಯನ್ನು ಅನುಭವಿಸುವಂತಹ ನರಕ, ಈ ಮೂರು ಲೋಕಗಳಿಗೂ ಕೂಡ ನೀನು ಅಧಿಪತಿ. ಜೊತೆಗೆ ಅದನ್ನ ಮೀರಿ ನಿಂತವ. ಮೀರಿ ಅದರಲ್ಲೂ ವೈಕುಂಠಾದಿ ಸ್ಥಾನಗಳನ್ನ ಸೃಷ್ಟಿ ಮಾಡಿ ಬ್ರಹ್ಮಾದಿ ದೇವತೆಗಳ ಮೂಲಕ ಮುಂದೆ ಉತ್ತಮ ಜೀವರಿಗೆ ತನ್ನ ಸ್ಥಾನವನ್ನ ಕೊಟ್ಟು ರಕ್ಷಿಸುವವನು. ಈ ನಾರ್ವಾಚೀನೋ ವಿಸರ್ಗಸ್ಯ ಧಾತು ವೇದಿತುಮರ್ಹತಿ. ಅರ್ವಾಚೀನ ಅಂದ್ರೆ ಶಾಸ್ತ್ರದ ಬಗೆಗೆ ಸರಿಯಾದ ಕಲ್ಪನೆ ಇಲ್ಲದವ. ಈ ಸ್ವರ್ಗ ನರಕಗಳಿಗೆ ಯಾರೂ ಹೋಗ್ತಾನೆ, ಸಾಮಾನ್ಯನೂ ಹೋಗ್ಬೋದು. ಆದ್ರೆ ಶ್ವೇತದ್ವೀಪ, ವೈಕುಂಠ, ಅನಂತಾಸನ ಅನ್ನುವ ರೀತಿಯ ಭಗವಂತನ ವಿಶೇಷ ಸ್ಥಳಗಳಿಗೆ ನಾರ್ವಾಚೀನ ವೇದಿತುಮರ್ಹತಿ.
ಅವನು ಇದರ ಬಗ್ಗೆ ಹೇಳಿದ್ರು ಅವನಿಗೆ ಅರ್ಥ ಆಗಲ್ಲ. ಅವನು ಸ್ವರ್ಗ ಅಂತಾನೆ ಕೂತಿರ್ತಾನೆ. ಇದಕ್ಕಿಂತ ಮೇಲೆ ಏನಿಲ್ಲ ರೀ, ಸುಮ್ನೆ ಮೇಲೆ ಹೋದ್ರೆ ಎಂತ ಆಕಾಶ, ಆಕಾಶದಲ್ಲಿ ಎಂತ ಇದೆ, ಇದಾದ್ರೆ ಸ್ವರ್ಗ ನೋಡಿ, ಅಪ್ಸರೆಯರಿರ್ತಾರೆ, ತಿನ್ಲಿಕ್ಕಿರುತ್ತೆ, ಓಡಾಡ್ಲಿಕ್ಕಿರುತ್ತೆ, ಎಷ್ಟೆಲ್ಲ ಆನಂದ ಇರುತ್ತೆ, ಈ ಸುಖವೇ ನಿಜವಾದ ಸುಖ, ಇದಕ್ಕಿಂತ ಮೇಲೆ ಎಲ್ಲ ಏನಿಲ್ಲ ಅಂತ ನಿನ್ನ ಅಸಾಧಾರಣವಾದ ತದ್ಧಾಮ ಪರಮಮ್ಮಮ ಅಂತ ನೀನೇನು ಹೇಳಿದ್ದಿ, ಆ ವಿಷಯದ ಬಗ್ಗೆ ಸಾಮಾನ್ಯ ತಿಳ್ಕೊಳ್ಳಿಕ್ ಸಾಧ್ಯವೇ ಆಗುದಿಲ್ಲ. ಓಂ ನಮಸ್ತೆಸ್ತು ಭಗವನ್ನಾರಾಯಣ ವಾಸುದೇವ ಆದಿಪುರುಷ ಮಹಾನುಭಾವ ಪರಮಮಂಗಲ ಪರಮ ಕಲ್ಯಾಣ ಪರಮಕಾಂಚ ಪರಮಹಂಸ ಕರುಣಾದಿಕೈಃ ಯೋಗ ಸಮಾಧಿಂ ಪರಿಭಾವಿತ ಪರಿಸ್ಫುಟಿತ ಪಾರಮಹಂಸ ಧರ್ಮೇಣೋತ್ಕೃತಾದೃಢಾತಿ ತತಃ ತಮಃ ಕಪಾತಜ್ಞಾನೇನ ಅಪಾವೃತಂ ಆಕ್ಷೇಪಿ ಸ್ವಯಂ ನಿಜ ಸುಖಾನುಭವೋ ಭವಾನ್ ದುರವಬೋಧತಿವ ತಮ ವಿಹಾರಯೋಗೋ ಯದ ಶರಣೋ ಶರೀರಃ ಇದಂ ಅಪೇಕ್ಷಿತಾತ್ಮ ತತ್ಸಮವಾಯ ಆತ್ಮನೈಕ ಅವಿಕ್ರಿಯಮಾಣೇನ ಸಗುಣ ಅಗುಣಃ ಸ್ವಯಂ ಸೃಜಸಿ ನೀವು ಹೇಳಿದ್ದೆ ಬಿಟ್ರೆ ಆಯ್ತು. ನಮಸ್ತೆ ಅಸ್ತು, ನಿನ್ನ ಅನಂತ ರೂಪಗಳಿಗೆ ನಮಸ್ಕಾರ. ಭಗವನ್ ಷಡ್ಗುಣೈಶ್ವರ್ಯ ಸಂಪನ್ನನೇ, ನಾರಾಯಣ ದೋಷಗಳಿಲ್ಲದವನೇ, ವಾಸುದೇವ ಎಲ್ಲೆಡೆ ವಾಸ ಮಾಡುತ್ತಾ ಬೆಳಕನ್ನು ಚೆಲ್ಲುವವನೇ, ಎಲ್ಲರಿಗಿಂತ ಮೊದಲಿರುವ ಆದಿಪುರುಷನೇ, ಎಲ್ಲರ ಅನುಭವಗಳನ್ನ ಚೆನ್ನಾಗಿ ಗುರುತಿಸಿ ಅವರ ಬಯಕೆಗಳಿಗೆ ಸಮವಾದ ಫಲಗಳನ್ನು ನೀಯುವವನೇ, ಪರಮ ಮಂಗಳನೇ, ಎಲ್ಲರಿಗೂ ಒಳ್ಳೆಯ ಸಂಬಂಧಗಳ ಮೂಲಕ ಬದುಕಿನಲ್ಲಿ ಬೆಳಕನ್ನು ಚೆಲ್ಲುವವನೇ, ಅತ್ಯಂತ ಕರುಣಾಪೂರ್ಣವಾದ ದೃಷ್ಟಿಯಿಂದ ಉದ್ಧರಿಸುವವನೇ, ಪರಮಹಂಸ ಪರಿವ್ರಾಜಕರೇ ಮೊದಲಾದ, ಅಂದ್ರೆ ಸನ್ಯಾಸಿಗಳು ಅದರಲ್ಲಿ ಒಂದೆರಡು ಮೂರು ತರ ಇದೆ, 4 ವಸ್ತುತಃ. ಅಂತಹ ಸನ್ಯಾಸಿಗಳಿಗೆ ಪರಮೇಣ ಆತ್ಮಯೋಗ ಸಮಾಧಿನ ಪರಿಭಾವಿತ ಪರಿಸ್ಫುಟಿತ ಪಾರಮಹಂಸ ಧರ್ಮೇಣೋದ್ಘಾಟ ತತಮಃ ಉದ್ಘಾಟಿತ ತಮಃ ಕಪಾಟದ್ವಾರೆ ದ್ವಾರೇಣ ಅಪಾವೃತೆ ಆತ್ಮಲೋಕೆ ಸ್ವಯಂ ಉಪಲಬ್ಧ ನಿಜ ಸುಖಾನುಭವೋ ಭವಾನ್. ಆತ್ಮಯೋಗ ಸಮಾಧಿ ತನ್ನೊಳಗೆ ನೆಲೆಸಿದ ಭಗವಂತನನ್ನೇ ತನ್ನೊಳಗಿನ ಕಣ್ಣಿನಿಂದಲೇ ಕಾಣುವಂತಹ ಒಂದು ದಿವ್ಯವಾದ ಅನುಭವ ಸಮಾಧಿ. ಆ ಸಮಾಧಿ ಪರಮ, ಅದು ಭಗವಂತನ ದರ್ಶನದ ತುದಿಯ ಅನುಭವ. ಆ ಅನುಭವದಿಂದ ಹೃದಯ ಕಮಲ ಅರಳಿಬಿಟ್ಟಿದೆ, ಅದು ಪರಿಸ್ಫುಟಿತ, ಚೆನ್ನಾಗಿ ಅರಳಿಬಿಟ್ಟಿದೆ. ಅರಳಿದ್ದಷ್ಟೇ ಅಲ್ಲ, ಅದು ಹಂಸದಂತೆ ಅತ್ಯಂತ ಪರಿಶುದ್ಧವಾದ ರೀತಿಯಲ್ಲಿ ತನ್ನೊಳಗೆ ನಡೆಯುವ ಎಲ್ಲ ಚಟುವಟಿಕೆಗಳಿಗೂ ಕೂಡ ಧರ್ಮದ ಚೌಕಟ್ಟನ್ನ ಹಾಕಿ, ಏನ್ ಯೋಚನೆ ಮಾಡಿದ್ರು ಅದು ನಿನ್ನದೇ ಕಾರ್ಯ ಅಂತ ಮನಸ್ಸಿನಲ್ಲಿ ಧೈರ್ಯ ತಂದುಕೊಂಡು, ಅದರ ಸುತ್ತ ಆವರಿಸಿರುವ ಕತ್ತಲೆಯ ಕಬಾಟುಗಳನ್ನೆಲ್ಲ ಕತ್ತರಿಸಿ ತೆಗೆದು ತನ್ನೊಳಗೆ ಇರುವಂತಹ ಬೆಳಕಿನ ಲೋಕದಲ್ಲಿ ಆ ಭಗವಂತನ ಬೆಳಕಿನ ಜೊತೆಗೆ ತನ್ನನ್ನ ಸೇರಿಸಿಕೊಂಡು ಅನುಭವಿಸಿದ ಸುಖಾನುಭವ ಕೊಡುವವನು ನೀನು ಭವಾನ್. ದುರವಬೋಧ, ಎಷ್ಟು ತಿಳಿದ್ರೂ ತಿಳಿಲಿಕ್ಕೆ ಸಾಧ್ಯವಾಗದಂತಹ ಸ್ಥಿತಿಯಲ್ಲಿ ಉಳಿದು ಬಿಡ್ತೀನಿ ನೀನು. ತಿಳ್ಕೊಳ್ಳಿಕ್ಕಾಗತ್ತೆ, ಆದ್ರೆ ತಿಳ್ಕೊಂಡಾಯ್ತು ಅಂತ ಮುಗಿಸ್ಲಿಕ್ಕಾಗಲ್ಲ. ಸ್ವಲ್ಪ ಅರ್ಥ ಆಗತ್ತೆ, ಇಷ್ಟೇ ಅನ್ಕೊಂಡ್ರೆ ಏನು ಅರ್ಥ ಆಗ್ಲಿಲ್ಲ ಅಂತ ಅವನು ಹಿಂದೆ ಸರಿದು ಬಿಡ್ತಾನೆ. ದುರವಬೋಧ, ಸುಲಭದಲ್ಲಿ ತಿಳಿದುಕೊಳ್ಳಲು ಅಸಾಧ್ಯನಾದ ನಿನ್ನ ಜೊತೆಗಿನ ಓಡಾಟ, ವಿಹಾರ ಯೋಗ, ಯದಶರಣೋ ಅಶರೀರ ಇದಂ ಅನಪೇಕ್ಷಿತಾತ್ಮ ಸಮವಾಯ. ನಿನ್ನ ಜೊತೆಗೆ ಓಡಾಟ, ನಿನಗೆ ಒಂದು ವೇಳೆ ಶರಣಾಗದೇ ಇದ್ರೆ ನಿನಗೆ ಏನು ನಿನ್ನ ಸಂಬಂಧವೇ ನಮಗೆ ಸಿಗಲ್ಲ. ಆದ್ರೆ ನೀನು ಮಾತ್ರ ಅಶರಣ, ಯಾರಿಗೋ ಒಬ್ಬನಿಗೆ ಶರಣ ಆದ್ರೆ ಮಾತ್ರ ನಮಗೆ ಸುಖ ಇದೆ. ಭಗವಂತ ಯಾರಿಗೂ ಶರಣಾಗಿ ಸುಖ ಬರಬೇಕಾಗಿಲ್ಲ. ಅಶರೀರ, ನಮ್ಮ ಹಾಗೆ ಶರೀರ ಇಲ್ಲ. ನಮಗೆ ಮಣ್ಣು ನೀರು ಗಾಳಿ ಬೆಂಕಿ ಆಕಾಶದ ಶರೀರ ಇದ್ದ ಹಾಗೆ ಅವನಿಗೆ ಅಂತಹ ಜಡವಾದ ಶರೀರ ಇಲ್ಲ. ಅವನು ಚೈತನ್ಯಮಯ. ಮತ್ತೆ ನಮ್ಮ ಶರೀರದಂತೆಯೂ ಅಲ್ಲ. ನಮ್ಮ ಶರೀರದಲ್ಲಿ ದೋಷಗಳಿವೆ. ಅಂದ್ರೆ ನಾನು ಹೇಳ್ತಾ ಇರೋದು ಜೀವ ಸ್ವರೂಪದಲ್ಲಿ ಒಂದಿಷ್ಟು ದೋಷಗಳಿವೆ. ಆದರೆ ಭಗವಂತನಲ್ಲಿ ಆ ದೋಷಗಳೂ ಇಲ್ಲ. ಎಲ್ಲಾ ಗುಣಗಳಿಂದ ಒಂದೆಡೆ ಸೇರಿಕೊಂಡಿರುವಂತಹ, ಯಾವ ವಿಕಾರಕ್ಕೂ ಒಳಗಾಗದ
ಗುಣಗಳಿಂದ ಕೂಡಿರುವ, ಆದ್ರೆ ಲೋಕದ ಯಾವ ಗುಣಗಳಿಗೂ ಬಗ್ಗದ, ಬಾಡದ, ಅಥವಾ ಅದರ ಜೊತೆಗೆ ಸೇರದೆ ತನ್ನ ಸ್ವಯಂ ಪ್ರಭೆಯಿಂದ ಸೃಜಸಿ ಪಾಸಿ ಹಂಸಿ. ನೀನೇ ಸೃಷ್ಟಿಗೈತಿ, ನೀನೇ ಪಾಲನೆಗೈಯುತ್ತಿ, ನೀನೇ ಹಂಸಿ. ಹಂಸಿ ಅಂದ್ರೆ ಕೊಲ್ಲುತ್ತಿ. ಅಥ ತತ್ರ ಭಗವಾನ್ ಕಿಂ ದೇವದತ್ತವದಿಹ ಗುಣ ವಿಸರ್ಗಾಪತಿತಃ ಪಾರತಂತ್ರೇಣ ಸ್ವಕೃತ ಕುಶಲ ಉಪಾದದಾತಿ ಆಹೋ ಆತ್ಮ ಉಪಶಮಶೀಲಃ ಸಮಂಜಸ ದರ್ಶನಃ ಉದಾಸ್ತ ಇತಿ ನ ವಿಜಾನಃ. ಅಲ್ಲಿ ಭಗವಂತ ಲೋಕದ ಸೃಷ್ಟಿಗಳನ್ನು ಮಾಡುವಾಗ ಗುಣ ವಿಸರ್ಗಾಪತಿತಃ, ಸತ್ವರಜಸ್ಸು ತಮಸ್ಸು ಅನ್ನುವ ಗುಣಗಳ ವ್ಯವಸ್ಥೆಗಾಗಿ ಲೋಕದಲ್ಲಿ ಅನೇಕ ಕ್ರಿಯೆಗಳನ್ನು ಮಾಡುತ್ತಾನೆ. ಉಳಿದ ದೇವತೆಗಳು ಪಾರತಂತ್ರೇಣ, ಪರಮಾತ್ಮನ ವಶಕ್ಕೆ ಒಳಗಾಗಿ ತಮ್ಮ ಕೌಶಲ ಗುಣಗಳಿಂದ ಕುಶಲ ಫಲಂ ಉಪಾದದಾತಿ, ಕೆಲವೊಂದ್ ಸರ್ತಿ ಒಳ್ಳೆ ಫಲ ಸಿಗುತ್ತೆ, ಕೆಲವೊಂದ್ ಸರ್ತಿ ಕೆಟ್ಟ ಫಲ ಸಿಗುತ್ತೆ. ಅದು ಅವರ ಕೆಲಸಕ್ಕೆ ತಕ್ಕ ಫಲ, ಅದರಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. ಅಂದ್ರೆ ನಾವು ಸಾಮಾನ್ಯರು ದೇವದತ್ತ ಅನ್ನುವಂತೆ ಒಬ್ಬ ವ್ಯಕ್ತಿಯನ್ನ ತೆಗೆದುಕೊಂಡ್ರೆ, ಪ್ರಾಕೃತರು ಯಾರಿದ್ದೇವೋ ಅವ್ರು ಯಾರೇ ಆದ್ರೂ ಕೂಡ ಶುಭಾಶುಭ ಕರ್ಮಗಳಲ್ಲಿ ಅವರಿಗೆ ಸ್ವಾತಂತ್ರ್ಯ ಇಲ್ಲ. ಏನ್ ಸಿಕ್ಕಿತೋ ಅದನ್ನು ಸ್ವೀಕರಿಸಬೇಕು. ಹಾಗಾಗಿ ಸುಖ ದುಃಖಗಳನ್ನ ನಿರಂತರ ಅನುಭವಿಸ್ತಾನೆ ಇರ್ತಾರೆ. ಆದ್ರೆ ಭಗವಂತ ಮಾತ್ರ ಹೀಗೆ ಪರತಂತ್ರನಾಗುವುದು, ತ್ರಿಗುಣಗಳಿಗೆ ಬಲಿಯಾಗುವುದು, ಸೃಷ್ಟಿಯಾದಿ ಚಟುವಟಿಕೆಗಳಲ್ಲಿ ಮಾಡ್ಲಿಕ್ಕೆ ಹೋಗಿ ತಾನೇ ಶುಭಾಶುಭ ಕರ್ಮಗಳಿಗೆ ಸಿಕ್ಕಿ ಹಾಕಿಕೊಳ್ಳುವುದು, ಸಂಹಾರ ಮಾಡುವಂತಹ ಕೆಲಸದಲ್ಲಿ ದ್ವೇಷ ಬಳಸುವುದು, ಅಥವಾ ಅಸೂಯೆಗೊಳಗಾಗಿ ನನ್ನನ್ನು ಬೈತ್ಯಾ, ನಿನ್ನ ನಾಲಿಗೆ ಕತ್ತರಿಸ್ಬಿಡ್ತೇನೆ ಅಂತ ನಾವು ಲೋಕದಲ್ಲಿ ಮಾತಾಡುವಂತೆ ಭಗವಂತನನ್ನು ವಿರೋಧಿಸಿದವನ ವಿರುದ್ಧ ತಾನು ಹಣಿಯುವುದು, ಇದ್ಯಾವುದೂ ಕೂಡ ಅವನು ಮಾಡುವುದಿಲ್ಲ. ಲೋಕದ ಭೋಗಗಳೂ ಬೇಡ ಅವನಿಗೆ, ಲೋಕದ ವಿಯೋಗಗಳೂ ಬೇಡ ಅವನಿಗೆ. ಅದ್ಯಾವುದೂ ಇಲ್ಲದೆ ಸುಖವಾಗಿ ಸ್ವತಂತ್ರನಾಗಿ ಪೂರ್ಣಾನಂದ ಸ್ವರೂಪನಾಗಿ ಶುದ್ಧ ಜ್ಞಾನ ವ್ಯವಸ್ಥೆಯ ಒಳಗೆ ಸೇರಿಕೊಂಡು ಮನುಷ್ಯ ಅನುಭವಿಸುವ ಭೋಗವನ್ನ ಆತನಿಗೆ ಒದಗಿಸುವುದಕ್ಕೋಸ್ಕರ ಅವನ ಜೊತೆಗಿರ್ತಾನೆ ಹೊರತು ತಾನ ಭೋಗವನ್ನ ಅನುಭವಿಸುವುದಿಲ್ಲ. ಸಂಶಯದಲ್ಲಿ ನಮಗೆ ಇಂಥ ವಿಷಯಗಳು ಮತ್ತೆ ಮತ್ತೆ ಎಷ್ಟೇ ಯೋಚನೆ ಮಾಡಿದ್ರು ದುರ್ಘಟ, ಅವನನ್ನು ಎಷ್ಟು ತಿಳ್ಕೊಳ್ಳಿಕ್ ಹೋದ್ರು ಅದು ತಿಳ್ಕೊಂಡು ಮುಗಿಯುವುದು ಅಂತ ಇಲ್ವೇ ಇಲ್ಲ. ಆದ್ರೆ ದೇವರಿಗೂ ಸ್ವಾತಂತ್ರ್ಯವೂ ಇದೆ, ಪಾರತಂತ್ರ್ಯವೂ ಇದೆ ಅಂತ ಹೀಗೆ ಎರಡೆರಡು ಗುಣಗಳನ್ನ ಒಬ್ಬನಲ್ಲಿ ಹೇಳಲಿಕ್ಕೆ ಬರುವುದಿಲ್ಲ. ಅವನು ಸ್ವತಂತ್ರ ಅಂದ್ರೆ ಸ್ವತಂತ್ರ, ಅದು ಪರತಂತ್ರ ಅಂದ್ರೆ ಪರತಂತ್ರ. ಪರತಂತ್ರ ಅಲ್ಲ ಅನ್ನೋದು ನಮ್ಮ ಅನುಭವ, ನಾವು ಸ್ವತಂತ್ರ ಅಲ್ಲ ಅನ್ನೋದು ನಮ್ಮ ಅನುಭವ. ಹೀಗೆ ಈ ಎರಡನ್ನು ಜೋಡಿಸಿ ಒಬ್ಬನಲ್ಲಿ ಸ್ವಲ್ಪ ದಿವಸ ಪಾರತಂತ್ರ್ಯ ಇದೆ, ಆಮೇಲೆ ಸ್ವಾತಂತ್ರ್ಯ ಬರುತ್ತೆ, ಈಗ ಹೇಳಲಿಕ್ಕೆ ಆಗುದಿಲ್ಲ. ಯಾವುದು ಎಕ್ಸ್ಕ್ಲೂಸಿವ್ ಕ್ವಾಲಿಟಿಯೋ ಅದು ಮೊದಲಿನಿಂದ ಕೊನೆ ತನಕ ಇರುತ್ತೆ, ಮಧ್ಯದಲ್ಲಿ ಬಂದು ಸೇರ್ಕೊಳ್ಳುವಂತ ಗುಣಗಳು ಅಲ್ವೇ ಅಲ್ಲ. ಹಾಗಾಗಿ ಎಂದಿಗೂ ಯಾವ ಕಾಲಕ್ಕೂ ಕೂಡ ಬದಲಾಗದ ಅವನಿಗೆ ಹೆಸರೇ ಶಾಶ್ವತ ಅಂತ. ನಮೋಸ್ತ್ವನಂತಾಯ ಸಹಸ್ರಮೂರ್ತಯೇ ಸಹಸ್ರಪಾದಾಕ್ಷಿ ಸಹಸ್ರ ಕೋಟಿ ಯುಗಧಾರಿಣೇ ನಮಃ. ಅದು ಸ್ಕಂದ ಪುರಾಣದಲ್ಲಿ ಬಂದ ಮಾತು ಈ ಶ್ಲೋಕ. ಅಂದ್ರೆ ಆ ರೀತಿ ಭಗವಂತನ ಶಶ್ವದೇಕ ಪ್ರಕಾರ ಒಂದೇ ತರ ಇರ್ತಾನೆ ಹೊರತು ಮಧ್ಯದಲ್ಲಿ ಒಂದೊಂದು ತರ. ನಿನ್ನೆ ಮೂಡ್ ಚೆನ್ನಾಗಿತ್ತು, ಚೆನ್ನಾಗಿ ಮಾತಾಡ್ದ, ಮೊನ್ನೆ ಯಾಕೋ ಮೂಡ್ ಚೆನ್ನಾಗಿರ್ಲಿಲ್ಲ, ಬೈದ್ ಕಳಿಸ್ದ ಅಂತ ನಮ್ಮ ಸಣ್ಣತನಗಳು ಅಥವಾ ಎಡವಟ್ಟು ಕಾರ್ಯಗಳೆಲ್ಲ ಭಗವಂತ ಎಂದಿಗೂ ನಡೆಸುವವನಲ್ಲ. ನಹಿ ವಿರೋಧಮುಭಯಂ, ನಾನು ಅದರ ತಾತ್ಪರ್ಯ ಹೇಳಿದೆ. ಭಗವತಿ ಅಪರಿಗಣಿತ ಗುಣಗಣ ಈಶ್ವರೇ ಅನವಗಾಹ್ಯ ಮಾಹಾತ್ಮ್ಯೇ ಅರ್ವಾಚೀನ ವಿಕಲ್ಪ ತರ್ಕ ವಿಚಾರ ಪ್ರಮಾಣಾಭಾಸ ಕುತರ್ಕ ಶಾಸ್ತ್ರ ಕಲಿಲಾಂತಃಕರಣ ದುರವಗ್ರಹವಾದಿನಾಂ ವಿವಾದ ಅನವಸರೆ ಉಪರತ ಸಮಸ್ತ ಮಾಯಾಮಯೇ ಕೇವಲ ಸ್ವಾತ್ಮ ಮಾಯಾಂ ಅಂತರ್ಧಾಯ ಕೋನು ದುರ್ಘಟ ಇವ ಭವತಿ ಸ್ವರೂಪದ್ವಯಾಭಾವಾತ್ ಸಮ ವಿಷಮ ಮತೀನಾಂ ಮತಮನುಸರಿಸಿ ಯಥಾ ರಜ್ಜುಖಂಡ ಸರ್ಪಾದಿ ಧಿಯಾಂ. ತುಂಬಾ ದೇವತೆಗಳು ಇಷ್ಟು ಪುರುಸೊತ್ತಲ್ಲಿ ಏನು ಒಳ್ಳೆ ತರ್ಕ ಗ್ರಂಥಗಳನ್ನು ಅನುವಾದ ಮಾಡ್ದಂಗೆ ಮಾಡ್ತಿದ್ದಾನೆ. ಲೆಕ್ಕಕ್ಕೆ ಸಿಗದಷ್ಟು ಗುಣಗಳ ಗಣನೆನಿಸಿದ ಭಗವಂತನಲ್ಲಿ ಎಷ್ಟು ಮುಳುಗಿದ್ರೂ ಅವನ ಮಾಹಾತ್ಮ್ಯವನ್ನು ತಿಳಿದು ಮುಗಿಸ್ಲಿಕ್ಕಾಗದೇ ಇರುವಂತದ್ದು.
ಆದ್ರೆ ಆ ನಂತರ ಹುಟ್ಟಿದವರೆಲ್ಲರೂ ಕೂಡ ತಮ್ಮತ್ರ ಇರುವ ಏನೇನೋ ಬುದ್ಧಿವಂತಿಕೆಯಿಂದ ತರ್ಕಗಳಿಂದ ವಿಚಾರಗಳು ಅಂತ ಅದನ್ನು ವಿಮರ್ಶೆ ಮಾಡುವ ನೆಪದಲ್ಲಿ ಇದು ಪ್ರಮಾಣ ಹೌದು, ಇದು ಪ್ರಮಾಣ ಅಲ್ಲ, ಇದು ಪ್ರಮಾಣದಂತೆ ಕಾಣುವಂಥದ್ದು, ಇದರಿಂದ ಏನನ್ನೂ ಸಿದ್ಧಿ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಕುತರ್ಕ ಶಾಸ್ತ್ರಗಳ ಕಲೀಲ ಕೊಳೆಯಿಂದ ಅಂತಃಕರಣ ಪೂರ್ತಿ ದುರವಗ್ರಹಕ್ಕೆ ಅಂದ್ರೆ ಆಗ್ರಹಕ್ಕೆ ಒಳಗಾಗಿ ಏನು ಮಾಡಿದ್ರೂ ಸತ್ಯ ತಿಳಿಯದಂತೆ ಇರುವಂತಹ ಸ್ಥಿತಿಯಲ್ಲಿ ತಮಸ್ಸಿನ ಆ ಆ, ಮುದ್ದೆಯ ಮಧ್ಯದಲ್ಲಿ ಬಿದ್ದು ಒದ್ದಾಡುವಂತಹ ದುಸ್ಥಿತಿಗೆ ಅವರು ಯಾವತ್ತೂ ಕೂಡ ಆ ಆ ಸ್ಥಿತಿಯಿಂದ ಹೊರಗೆ ಬರ್ಲಿಕ್ಕೆ ಪ್ರಯತ್ನ ಮಾಡಿದ್ರೂ ಸಾಧ್ಯ ಆಗುದಿಲ್ಲ. ಕೊನೆಗೇನು ಅಂದ್ರೆ ಭಗವಂತ ತಾನೇ ತನ್ನ ಸಹಜವಾದ ಇಚ್ಛಾಶಕ್ತಿಯಿಂದ ಆತನನ್ನ ಉದ್ಧಾರಗೊಳಿಸಬೇಕು ಹೊರತು ಅವನೇ ಸ್ವತಃ ತಾನು ಮೇಲೆದ್ದು ಬರ್ತೇನೆ ಅಂತ ಅನ್ನೋದು ಸಾಧ್ಯ ಇಲ್ಲ. ಅವನೇ ಆ ನನ್ನನ್ನ ಈತ ನೋಡಲಿ, ನನ್ನನ್ನ ಈತನಿಗೆ ನಾನು ತೋರಗೊಡಬೇಕು ಅಂತ ಸಂಕಲ್ಪಿಸಿದ್ರೆ ಅವನ ಒಳಗಣ್ಣಿಗೆ ಭಗವಂತನ ದರ್ಶನ ಆಗುತ್ತೆ. ಹಾಗಾಗಿ ಆ ಈಗ ಲೋಕದಲ್ಲಿ ಭ್ರಮೆ ಪರಿಹಾರ ಆಗುವುದು ಹೇಗೆ ಅಂದ್ರೆ, ಒಬ್ಬನಿಗೆ ಹಗ್ಗ ನೋಡಿ ಹಾವು ಅಂತ ಅನಿಸಿತು. ಹೌದು, ಕಣ್ಣು ಮೋಸ ಮಾಡುತ್ತೆ, ಕಣ್ಣಿಗೆ ಮೋಸ ಹೋಗುವ ಒಂದು ವ್ಯವಸ್ಥೆ ಇದೆ, ಯಾಕಂದ್ರೆ ಅದು ಅನಿವಾರ್ಯ ಎಲ್ಲರಿಗೂ. ಆದ್ರೆ ಅದು ಜಗತ್ತಿನಲ್ಲಿ ಇರುವವರಿಗೆ ಎಲ್ಲರಿಗೂ ಒಂದು ಸಲ ಹಗ್ಗ ನೋಡಿದಾಗ ಹಾವು ಅಂತಾನೇ ಭ್ರಮೆ ಬರುತ್ತಾ? ಬರುವುದಿಲ್ಲ. ಸಮ ವಿಷಮ ಮತಿಗಳು ಇಬ್ರು ಇರ್ತಾರೆ. ಸಮಮತಿಗಳಿಗೆ ಮತ್ತು ವಿಷಮ ಮತಿಗಳಿಗೆ ಒಂದೇ ತರ ಕಾಣ್ತಾ ಇದೆ ಅಂತಾದಾಗ ಅದನ್ನ ಹಾಗೆ ಅಂತ ಹೇಳಬೇಕು. ಆದ್ರೆ ರಜ್ಜುಖಂಡ ಸರ್ಪಾದಿ ಧಿಯಾಂ, ರಜ್ಜುಖಂಡ ಅಂತ ಅನ್ನೋದು ಕೇವಲ ಹಿಂದೆ ಎಲ್ಲೋ ಒಂದು ಹಾವು ನೋಡಿ ಬಂದಿದ್ದ, ಒಳಗೆ ಅದೇ ಓಡ್ತಾ ಇತ್ತು, ಇದನ್ನ ನೋಡಿದ ತಕ್ಷಣ ಹಾವು ಅನ್ಕೊಂಡು ಹಿಂದೆ ಸರದ, ಅಥವಾ ಕತ್ತಲೆ ಇತ್ತು, ಅಥವಾ ಮೆತ್ತಗೆ ಇತ್ತು, ಅಥವಾ ಹಾವಿನ ತರದ್ದೇ ಯಾವುದೋ ರಬ್ಬರ್ ಇದ್ದು ಆ ಆಭಾಸವಾದ ವಸ್ತು ಇತ್ತು, ಆವಾಗ ಭಯದಿಂದ ಹಿಂದೆ ಸರಿತಾನೆ. ಸರಿ, ಅವನೇ ಒಮ್ಮೆ ಭಯದಿಂದ ಹಿಂದೆ ಸರಿದು ಮತ್ತೊಮ್ಮೆ ನಿಧಾನಕ್ಕೆ ಗಮನಿಸಿ ಮುಟ್ಟಿ ನೋಡ್ತಾನೆ, ಅಯ್ಯ ಗನ ನನ್ ಜೀವ ಒಮ್ಮೆ ಬಾಯಿಗೆ ಬಂತು. ಅದನ್ನ ಆಮೇಲೆ ತೆಗೆದು ನೋಡಿ ಅದು ಹಗ್ಗ ಅಲ್ಲ ಅಂತ ಉಳಿದವರಿಗೂ ಧೈರ್ಯ ತುಂಬುತ್ತಾನೆ. ಹಾಗಾಗಿ ಅಂತಹ ವಿಶಿಷ್ಟವಾದ ರೀತಿಯ ವಸ್ತುವಿನ ಯಾಥಾತ್ಮ್ಯದ ಬಗ್ಗೆಯೂ ಕೂಡ ನಮ್ಮ ಮನಸ್ಸು ದೃಢವಾಗಿ ಗ್ರಹಿಸ್ಲಿಕ್ಕೆ ಸಾಧ್ಯತೆ ಇರುವಾಗ ಒಂದೇ ವಸ್ತು ಭ್ರಮೆಯೂ ಆಗತ್ತೆ, ಸತ್ಯವೂ ಆಗತ್ತೆ ಅಂತ ಹೇಳಿಕ್ ಬರುವುದಿಲ್ಲ. ಭ್ರಮೆ ಬಂದ್ರೂ ಕೂಡ ಅದು ಒಂದಲ್ಲ ಒಂದು ದಿವಸ ಪರಿಹಾರ ಆಗ್ಲೇಬೇಕು. ಯಾವುದು ಲೋಕದ ವಿಷಯದಲ್ಲಿ ನಮಗೆ ಕಣ್ಣ ಮುಂದೆ ಕಾಣುತ್ತೋ ಆ ವಿಷಯದಲ್ಲಿ ಕಣ್ಣೇ ಮತ್ತೆ ಪ್ರಮಾಣವಾಗಿ, ಅಂದ್ರೆ ಒಂದು ಸರ್ಪ ಅಂತ ಅನ್ನೋದೇನಿದೆ ಅದು ನಾವು ಊಹಿಸಿದ್ದು, ವಸ್ತುತಃ ನಾವು ನೋಡಿದ್ದೇನೆ ಹೇಳಿ? ಸರ್ಪವನ್ನು ನೋಡ್ಲೇ ಇಲ್ಲ ನಾವು. ನಾವು ನೋಡಿದ್ದು ಹಗ್ಗವನ್ನೇ. ಹಗ್ಗದಲ್ಲಿ ಸರ್ಪದ ಭ್ರಮೆ ಬಂತಷ್ಟೇ. ಒಬ್ಬನಿಗೆ ಬರ್ಲಿಲ್ಲ ಅಂದ್ರೆ ಅವನು ರಜ್ಜುವನ್ನು ನೋಡಿ ರಜ್ಜು ಅಂತಾನೆ ಅನ್ಕೊಂಡ. ಇನ್ನೊಬ್ಬನಿಗೆ ಮಾತ್ರ ಆ ಭ್ರಮೆ ಬಂತು ಅಂತಂದ್ರೆ ಅದು ನಿಜವಾದ ಭ್ರಮೆ ಅಲ್ಲ. ಕಣ್ಣಿಗೆ ಮೋಸ ಹೋಗುವ ಗುಣ ಇದೆ, ಅದು ಯಾವಾಗ್ಲೂ ಒಂದೊಂದು ಸರ್ತಿ. ಆದ್ರೆ ಉಳಿದ ಸಂದರ್ಭದಲ್ಲಿ ಕಣ್ಣು ಅತ್ಯಂತ ಪ್ರಧಾನ ಅನ್ನುವ ದೃಷ್ಟಿಯಿಂದ ಒಳಗಣ್ಣಿಗೆ ಕಾಣುವ ಭಗವಂತನ ಜ್ಞಾನಾನಂದಮಯವಾದಂತಹ ಚಿಂತನೆಗೆ ಆ ಮನಸ್ಸು ಯಾವಾಗ್ಲೂ ತೆರೆದು ನಿಂತಿರ್ಬೇಕು ಅಂತದ್ದನ್ನ ನಾವು ನಿನ್ನ ವಿಷಯದಲ್ಲಿ ಗಮನಿಸ್ತಾ ಇದ್ದೇವೆ. ತುಂಬಾ ವಿಸ್ತಾರವಾಗಿ ಆ ಪದಗಳನ್ನ ಬಿಡಿಸ್ಕೊಂಡು ಹೋದ್ರೆ ಅದು ತರ್ಕ ಪಾಠ ಆಗ್ಬಿಡುತ್ತೆ ಆಮೇಲೆ. ಆ ಯಾವುದಾದ್ರೂ ಒಂದು ವಸ್ತುವಿಗೆ ಇದು ಪರತಂತ್ರವೋ ಸ್ವತಂತ್ರವೋ ಅಂತ ಕೇಳಿದ್ರೆ ನಮ್ಗೆ ಸುಲಭವಾಗಿ ಅರ್ಥ ಆಗುತ್ತೆ. ತನ್ನ ಕಾರ್ಯವನ್ನು ತಾನು ಮಾಡ್ಕೊಳ್ಳಿಕ್ ಆಗುದಿಲ್ಲ ಅಂದಾಗ ಅದು ಪರತಂತ್ರ ಅಂತ. ಆದ್ರೆ ಭಗವಂತ ಹಾಗಲ್ಲ. ಅವನು ನಮ್ಮಿಂದ ಯಾರಿಂದಲೂ ಅವನು ಸಹಕಾರ ಪಡೆದು ಜಗತ್ತಿನ ಸೃಷ್ಟಿ ಮಾಡ್ತಿಲ್ಲ. ನಾವು ಇದ್ರೂ ಜಗತ್ತಲ್ಲಿ ಸೃಷ್ಟಿ ಆಗುತ್ತೆ, ನಾವ್ ಇಲ್ದೇ ಇದ್ರೂ ಜಗತ್ತಲ್ಲಿ ಸೃಷ್ಟಿ ಆಗುತ್ತೆ. ನಾನು ಇದ್ದದ್ರಿಂದ ಇವತ್ತು ನೋಡಿ ಹೀಗಾಯ್ತು, ಯಾವ ವಿಷಯನೂ ಹಾಗೆ ಹೇಳ್ಕೊಂಡ್ರೆ ಅವನ ದಡ್ಡತನ ಮಾತ್ರ ಪ್ರದರ್ಶನ ಆಗುತ್ತೆ ಹೊರತು ಅದು ಸತ್ಯ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಒಂದು ವಸ್ತು ಅದೂ ಆಗಿರ್ಬೋದು, ಇದೂ ಆಗಿರ್ಬೋದು. ಈಗ ಒಂದು ಆ ಲೋಕದ ಲೆಕ್ಕವನ್ನ ತೆಗೆದುಕೊಂಡ್ರೆ 5 40 ಅಂತ, ಇಲ್ಲ 5 ಆಗ್ಬೋದು, 40 ಆಗ್ಬೋದು, 25 ಆಗ್ಬೋದು, 30 ಆಗ್ಬೋದು ಅಂತ ಹೀಗೇನಾದ್ರೂ ಲೆಕ್ಕ ಹೇಳಿಕ್ ಬರುತ್ತಾ? ಜಗತ್ತಿನಲ್ಲಿ ಒಂದು ವಸ್ತು ಅದು ಒಂದೇ ತರ ಇರ್ಲಿಕ್ಕೆ ಸಾಧ್ಯ. ಅದನ್ನು ನೋಡುವವನ ದೃಷ್ಟಿಯಿಂದ ಅವನಿಗೆ
ಈ ಕಡೆಯಿಂದ ನೋಡಿದಾಗ ಹಸಿರು ಕಾಣುತ್ತೆ, ಇನ್ನೊಂದ್ ಕಡೆ ಸುಟ್ಟು ಹೋದ ಜಾಗ ನೋಡಿದ್ರೆ ಕಪ್ಪ ಕಾಣುತ್ತೆ. ಆ ಬೆಟ್ಟ ಕಪ್ಪಿದೆ ಅಂತ ಈ ಕಡೆ ಅವನಂತಾನೆ, ಆ ಆ ಬೆಟ್ಟ ಹಸಿರಿದೆ ಅಂತ ಈ ಕಡೆ ಅವನಂತಾನೆ. ನಮ್ಗನ್ಸುತ್ತೆ, ಓ ಬಹುಶಃ ಬೆಟ್ಟ ಕಪ್ಪು ಇದೆ ಹಸಿರು ಇದೆ, ಎರಡೂ ಇರಬೇಕು. ಅಲ್ಲಪ್ಪ, ನೀನ್ ಯಾವ ದಿಕ್ಕಿಂದ ನೋಡಿದ್ಯೋ ಆ ದಿಕ್ಕು ಕಪ್ಪಗಿದ್ರೆ ಅದು ಭಾಗ ಕಪ್ಪೆ, ಅದು ಹಸುರಲ್ಲ. ಈ ಭಾಗದಲ್ಲಿ ನೀನು ಹಸುರು ನೋಡಿದ್ರೆ ಅದು ಹಸುರೇ, ಅದು ಕಪ್ಪಲ್ಲ. ಅದನ್ನಾಗಿ ಕಪ್ಪು ಆಗಿರ್ಬೋದು ಬೆಟ್ಟ, ಹಸುರು ಆಗಿರ್ಬೋದು ಅಂತ ಹೀಗೆ ಹೇಳಬೇಡ. ನೀನ್ ಯಾವ ದಿಕ್ಕಿನಿಂದ ನೋಡಿದ್ಯೋ ಆ ಭಾಗದಲ್ಲಿ ಅದರಲ್ಲಿ ಕಪ್ಪಿದ್ರೆ ಕಪ್ಪು, ಈ ಭಾಗದಲ್ಲಿ ಹಸಿರಿದ್ರೆ ಹಸಿರು. ಹಾಗೆ ಭಗವಂತನ ವಿಷಯದಲ್ಲೂ ಕೂಡ ಕುತರ್ಕ ಮಾಡಿ ನನಗೆ ಬೇಕಾದ ಹಾಗೆ ದೇವರನ್ನು ಅರ್ಥ ಮಾಡ್ಕೊಳ್ತೇನೆ ಅಂತ ಹೇಳಲಿಕ್ಕೆ ಬರುದಿಲ್ಲ. ದೇವರು ಹೇಗಿದ್ದಾನೋ ಹಾಗೇ ತಿಳ್ಕೊಳ್ಬೇಕಾದದ್ದು ನಮ್ಮ ಕರ್ತವ್ಯ. ಮತ್ತೆ ಜಗತ್ ಹೇಗಿದೆಯೋ ಹಾಗದನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಪಟ್ರೆ ನಾವು ಗೊಂದಲಕ್ಕೀಡಾಗುವುದಿಲ್ಲ. ನಾನೇನೋ ಮೊದಲೇ ಒಂದು ತೀರ್ಮಾನ ಮಾಡಿಕೊಂಡ ವಿಷಯವನ್ನ ಜಗತ್ತಲ್ಲಿ ಕಾಣುವ ಪ್ರಯತ್ನ ಮಾಡಿದಷ್ಟು ನನಗೆ ಗೊಂದಲದ ಗೂಡು ಜಾಸ್ತಿ. ಅದೆಲ್ಲ ಈಗ ಅರ್ಥ ಆಗುದಿಲ್ಲ. ಸ್ಪಷ್ಟಮಗ್ರೇ ಭವಿಷ್ಯತಿ ಅಂತ ಮಧ್ವಾಚಾರ್ಯರ ಹತ್ರ ಅವರ ಗುರುಗಳು ಪಾಠ ಮಾಡುವಾಗ ಏನೋ ಪ್ರಶ್ನೆ ಕೇಳಿದ್ರಂತೆ. ಸ್ಪಷ್ಟಮಗ್ರೇ ಭವಿಷ್ಯತಿ ಇಂದ್ರಂತೆ. ನಿಮ್ಗೆ ಈಗಲೇ ಸ್ಪಷ್ಟ ಇದೆಯಲ್ವಾ? ನನಗೆ ಅಗ್ರ ತನಕ ಯಾಕೆ ಆಯ್ತು, ಈಗಲೇ ಉತ್ತರ ಕೊಡಿ. ಅದೊಂದು ಅಧ್ಯಾಪಕರದ ಸ್ಟೈಲ್. ಏನಾದ್ರೂ ಈಗ ಪ್ರಶ್ನೆ ಕೇಳಿದ್ರೆ ಈಗ ಉತ್ತರ ಗೊತ್ತಿಲ್ಲ ಅಂದ್ರೆ ಸ್ಪಷ್ಟಮಗ್ರೇ ಭವಿಷ್ಯತಿ ಅಂತ ಹೇಳ್ಬಿಡು. ಹಾಗೆ ನೀವು ಈ ಉತ್ತರ ಕೊಟ್ಟು ನನ್ನನ್ನು ತಪ್ಪಿಸ್ಲಿಕ್ಕಾಗಲ್ಲ. ನಿಮ್ಗೆ ಮುಂದೆ ಏನಾಗುತ್ತೆ ಅಂತ ಗೊತ್ತಲ್ವಾ? ಈ ಪ್ರಶ್ನೆಗಳೇ ಬೆಳೆದು ಹೋದಾಗ ಮುಂದಿನ ಸಿದ್ಧಾಂತ ಏನು ಅಂತ ಗೊತ್ತಲ್ವಾ? ನನಗದನ್ನ ಈಗಲೇ ಹೇಳಿ.